ಯಾರಿಂದ ರಿಸೀವ್ ಮಾಡಿದ್ರು? ಈ ಅವಾರ್ಡು IMA ಇದಿದೆಯಲ್ಲ, IMA ನಾವು ಎಲ್ಲ ಊರಿನಲ್ಲೂ IMA ಇದೆ, ಅಂದರೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ಸ್. ಯಾರೇ ಡಾಕ್ಟರ್ಸ್ ಇದ್ದರೂ ಕೂಡ ಅವರು IMA ಮೆಂಬರ್ ಆಗ್ತಾರೆ. ಸೊ IMA ಮೆಂಬರ್ದು ಏನು ಮಾಡ್ತಾರೆ, IMAದವರು ಒಂದು ಇಯರ್ಲಿ ಡಾಕ್ಟರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಆ ದಿನದಲ್ಲಿ ಅವರು ಬೆಂಗಾಲಿನ ಚೀಫ್ ಮಿನಿಸ್ಟರ್ ಆದ ಅವರು ಚೆನ್ನಾಗಿ ಸರ್ವ್ ಮಾಡಿ ಕಮ್ಯುನಿಟಿಗೆ, ಚೀಫ್ ಮಿನಿಸ್ಟರ್ ಆದರೂ ಕೂಡ ಅವ್ರ ಪೇಷಂಟ್ನ ಸಾಯಂಕಾಲ ನೋಡ್ತಾಯಿದ್ರು. ಅಂಥ ಒಳ್ಳೆ ಸರ್ವಿಸಿಗಾಗಿ ಅವ್ರಿಗಾಗಿ ಡಾಕ್ಟರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಆ ಸೆಲೆಬ್ರೇಷನಲ್ಲಿ ಏನು ಮಾಡ್ತಾರೆ, ಅದೇ ರೀತಿ ಯಾರು ಭಾಳ ಜನರಿಗೆ ಅನುಕೂಲ ಆಗೋಂಥದ್ದು, ಭಾಳ ಜನರಿಗೆ ಭಾಳ ಜನರ ಹತ್ರ ಆರ್ಥಿಕ ಪರಿಸ್ಥಿತಿ ಸರಿ ಇರೋದಿಲ್ಲ. ಸೊ ಆ ಥರ ಫ್ರೀ ಟ್ರೀಟ್ಮೆಂಟ್ ಕೊಟ್ಟಿರೋವಂಥವ್ರಿಗೆ ಅವ್ರಿಗೆ ಏನು ಮಾಡ್ತಾರೆ, ಸೆಲೆಕ್ಟ್ ಮಾಡಿ. ಸೊ ಆ ಥರ ಈ ಸತಿ ಡೆಲ್ಲಿಯಲ್ಲಿ IMA ನ್ಯಾಷನಲ್ ಹೆಡ್ ಕ್ವಾರ್ಟರ್ಸ್ ಡೆಲ್ಲಿಯಲ್ಲಿದೆ ಸರ್. ಸೊ ಡೆಲ್ಲಿಯವರು ಟೀಮು ಸೆಲೆಕ್ಟ್ ಮಾಡಿ, ಅಫ್ಕೋರ್ಸ್ ನಮ್ಮ ಸರ್ ಸಪೋರ್ಟ್ ಇದು ಮಾಡಿ, ಸೊ ಡೆಲ್ಲಿಯಲ್ಲಿ ನನಗೆ IMA ಅವಾರ್ಡ್ ಕೊಟ್ಟರು. ಏನು ಅಂದರೆ ಕಮ್ಯುನಿಟಿ ಸರ್ವಿಸ್, ಅಂದರೆ ಜನರಿಗೆ ಹೆಚ್ಚು ಕಣ್ಣಿನ ವಿಭಾಗದಲ್ಲಿ ಇಡೀ ದೇಶಕ್ಕೆ ನನ್ನ ಸೆಲೆಕ್ಟ್ ಮಾಡಿ ನನಗಾಗಿ ಈ ಅವಾರ್ಡ್ ಕೊಟ್ಟಿದ್ದಾರೆ ಸರ್. ಈ ಅವಾರ್ಡು ಶ್ರೀ ಡಿಫೆನ್ಸ್ ಮಿನಿಸ್ಟರ್ ಆದ ರಾಜನಾಥ್ ಸಿಂಗ್ ಅವರು ಸ್ವತಃ ತಮ್ಮ ಫಂಕ್ಷನಿಗೆ ಬಂದು ನಮ್ಮನ್ನು ಉದ್ದೇಶಿಸಿ ಮಾತನಾಡಿ ಎಲ್ಲರಿಗೂ ಹುರಿದುಂಬಿಸಿ ಇನ್ನೂ ಈ ಥರ ಸೇವೆ ಮಾಡಿ ಅಂತ ಹೇಳಿ ಆಶೀರ್ವಾದ ಮಾಡಿ ಅವಾರ್ಡ್ ಕೊಟ್ಟಿದ್ದಾರೆ. ಅಂದರೆ ಸರ್, ಇದು ಚಿಕಿತ್ಸೆ ಅಂದರೆ ನಾನಾ ಥರದ್ದು ಬರುತ್ತೆ. ಒಂದು OPD ಚೆಕಪ್ ಇರ್ಬೋದು, ಫ್ರೀ ಸ್ಪೆಕ್ಟಕಲ್ ಇರ್ಬೋದು. ನಾವು ನಾವು ಇದು ಮಾಡೋದಂದರೆ ಸರ್ಜರಿ ಮುಖ್ಯವಾದದ್ದು, ಶಸ್ತ್ರಚಿಕಿತ್ಸೆ, ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ. ಅದನ್ನು ನಾವು 90,000 ಮಾಡಿದ್ದೀವಿ ಸರ್. ಇಲ್ಲಿ ತನಕ 90,000 ಮಾಡಿದ್ದೀವಿ. ಇದೇ ರೀತಿಯಾಗಿ ನಿಮ್ಮೆಲ್ಲ ಸಪೋರ್ಟ್ ಇದ್ದರೆ ಮುಂದೆ 1 ಲಕ್ಷ ಮಾಡಿ. ಸರ್, ಇದು ಫೌಂಡೇಶನ್ ಶುರುವಾಗಿದ್ದು 2002ರಿಂದ ಸರ್. ಇದು ಆಲ್ಮೋಸ್ಟ್ ಲೈಕ್ 1 ದಿನ 2 ದಿನದಲ್ಲಿ ಅಚೀವ್ಮೆಂಟ್ ಅಲ್ಲ ಸರ್. ಇದು ಸುಮಾರು 25-24 ವರ್ಷದ ಅಚೀವ್ಮೆಂಟ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಡಾಕ್ಟರ್ ವೆಂಕಟರಮಣ ಕಟ್ಟಿಯವರಿಗೆ ಸುಪ್ರಸಿದ್ಧ ಅಪ್ತಾಲ್ಮಿಕ್ ಡಾಕ್ಟರ್ ಎಂದು ಅವರಿಗೆ ನಮ್ಮ ರಾಜ್ಯದಿಂದ ಪರಿಗಣಿಸಿ ಡೆಲ್ಲಿಗೆ ರೆಕಮೆಂಡ್ ಮಾಡಿದರು, ಹೆಡ್ ಕ್ವಾರ್ಟರ್ಸ್ ಆಫ್ IMA ಅಟ್ ಡೆಲ್ಲಿ. ಸೊ ಇವರು ಮಾಡಿರ್ತಕ್ಕಂಥ ಕಮ್ಯುನಿಟಿ ಸರ್ವಿಸ್ನಲ್ಲಿ ಇವರು ಹಳ್ಳಿಗೆ ಹೋಗಿ ಫ್ರೀ ಕ್ಯಾಂಪನ್ನು ಮಾಡಿ, ಐ ಕ್ಯಾಂಪನ್ನು ಮಾಡಿ ಅಲ್ಲಿ ಐಡೆಂಟಿಫೈ ಮಾಡಿ ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಕೊಟ್ಟು ಅಲ್ಲಿಂದ ಕರೆ ತರುವುದು, ಇಲ್ಲೇ ಉಚಿತವಾಗಿ ಆಪರೇಷನ್ ಮಾಡುವುದು, ಉಚಿತವಾಗಿ ಲೆನ್ಸ್ ಹಾಕುವುದು, ಮತ್ತು ಅವರ ಪೋಸ್ಟ್ ಆಪರೇಟಿವ್ ಏನು ತೊಂದರೆ ಆಗದಂತೆ ನೋಡಿಕೊಂಡು ಮತ್ತು ಅವರದೇ ಆದ ವಾಹನದಲ್ಲಿ ಮನೆಗೆ ಅವರು ತಲುಪಿಸಿದ್ದಾರೆ. ಇದೇ ಥರ ಸೇವೆಯನ್ನು 10 ವರ್ಷಗಳಿಂದ ಮಾಡುತ್ತಾ ಸುಮಾರು 90,000 ಕ್ಯಾಟ್ರಾಕ್ಟ್ ಆಪರೇಷನ್ಸನ್ನು ಮಾಡಿ ಉಚಿತವಾಗಿ ಎಲ್ಲ ಸೌಕರ್ಯಗಳನ್ನು ಕೊಟ್ಟು ಅವರು ಈ ಥರ ಸಕ್ಸಸ್ ಆಗಿ ಮಾಡಿರುವುದರಿಂದ ನಮ್ಮ IMA ಹುಬ್ಬಳ್ಳಿಯಿಂದ, IMA ಕರ್ನಾಟಕದಿಂದ, IMA ಡೆಲ್ಲಿಯಿಂದ ಲಕ್ಷಾಂತರ ಡಾಕ್ಟರ್ಗಳು ನಾವು ಈ ಸಂಸ್ಥೆಯಲ್ಲಿ ಮೆಂಬರ್ಸ್ ಇದ್ದೇವೆ. ಇದನ್ನು ಮಾಡಲಿ ಡಾಕ್ಟರ್ಸ್ ಡೇ ಅಂತ ಯಾಕೆ ಮಾಡ್ತಾ ಇದ್ದೇವೆ ಅಂದರೆ, ನಾವು ಭಾರತ ರತ್ನ ಡಾಕ್ಟರ್ BC ರಾಯ್ ಅಂತ ಹೇಳಿ ಅವರ ನೆನಪಿನಗೋಸ್ಕರ ಅವರು ಮಾಡಿರ್ತಕ್ಕಂಥ ಸಾಧನೆ, ಅವರು IMAನ ಸ್ಥಾಪಿಸಿದರು. ಅವರು ಎಲ್ಲ ಪ್ರಾಕ್ಟೀಸನ್ನು ಮಾಡಿ ಮತ್ತು ಅವರು ಬಂಗಾಳದ ಮುಖ್ಯಮಂತ್ರಿ ಆಗಿದ್ದು, ಆಮೇಲೆ ಭಾರತ ರತ್ನ ಪದವಿಯನ್ನು ತೆಗೆದುಕೊಂಡು ಅನೇಕ ಕಾರಣಗಳಿಂದ ಸಾಧನೆಗಳನ್ನು ಮಾಡುತ್ತಾ ಅವರು ಭಾರತ ರತ್ನ ಪದವಿಯನ್ನು ತೆಗೆದುಕೊಂಡು ಅದೇ ದಿವಸ ಅವರ ನೆನಪಿಗಾಗಿ ನಾವು ಡಾಕ್ಟರ್ಸ್ ಡೇ ಅಂತ ಮಾಡಿ ಅತಿ ಉತ್ತಮ ಸೇವೆಯನ್ನು ಮಾಡಿರ್ತಕ್ಕಂಥ ದೇಶದಲ್ಲಿ, ರಾಜ್ಯದಲ್ಲಿ, ಕರ್ನಾಟಕದಲ್ಲಿ, ಹುಬ್ಬಳ್ಳಿಯಲ್ಲಿ ಯಾರ್ಯಾರು ಶ್ರೇಷ್ಠವಾಗಿ ಮಾಡಿರ್ತಾರೋ ಅದು ನಾನು IMA ಅಧ್ಯಕ್ಷನಾಗಿ ಅವರನ್ನು ಗುರುತಿಸಿ ಅವರ ಎಲ್ಲ ಬಯೋಡೇಟಾವನ್ನು ನಾವು ರಾಜ್ಯಕ್ಕೆ ಕಳಿಸಿ, ರಾಜ್ಯದಲ್ಲಿ ಪರಿಶೀಲನೆ ಮಾಡಿ ರಾಷ್ಟ್ರಕ್ಕೆ ಕಳಿಸಿ, ರಾಷ್ಟ್ರದಲ್ಲಿ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ, ಯಾರು ಕಮ್ಯುನಿಟಿ ಸರ್ವಿಸ್, ದಿಸ್ ಈಸ್ ಅಪ್ತಾಲ್ಮಾಲಜಿ, ಕ್ಯಾಟ್ರಾಕ್ಟ್ ಆಪರೇಷನ್ ಕಮ್ಸ್ ಅಂಡರ್ ದ ಕಮ್ಯುನಿಟಿ ಸರ್ವಿಸ್, ಆ ಸರ್ವಿಸನ್ನು ಇವರು ಅತ್ಯುತ್ತಮವಾಗಿ ಮಾಡಿದ್ದರಿಂದ ಕರ್ನಾಟಕ ರಾಜ್ಯ ಭಾರತ ದೇಶದ IMA ಯೂನಿಟ್ನಲ್ಲಿ ಇವರನ್ನು ಪರಿಗಣಿಸಿ ಇವರ ಸಾಧನೆ ಮಾಡಿದ್ದನ್ನು ನೋಡಿ ನಮಗೆ ಮತ್ತೆ ಅವರು ಇಲ್ಲ, ನಿಮ್ಮ ಡಾಕ್ಟರ್ ವೆಂಕಟರಮಣ ಕಟ್ಟಿಯವರು ಇವರು ಸಾಧನೆಯನ್ನು ಮಾಡಿದ್ದಾರೆ, ಇವರನ್ನು ನಾವು ರಾಷ್ಟ್ರ ಪ್ರಶಸ್ತಿ ಕಮ್ಯುನಿಟಿ ಸರ್ವಿಸ್ನಲ್ಲಿ ಮಾಡಲಿಕ್ಕೆ ನಾವು ಸೆಲೆಕ್ಟ್ ಮಾಡಿದ್ದೇವೆ. ಆದ್ದರಿಂದ ಅವರನ್ನು ರೆಕಮೆಂಡ್ ಮಾಡಿರೋದಕ್ಕೆ ತಾವು ಇಂಥ ದಿವಸ ಕಳಿಸ್ಕೊಡ್ಬೇಕು ಅಂದಾಗ ನಮ್ಮ ಡಾಕ್ಟರ್ ವೆಂಕಟರಮಣ ಕಟ್ಟಿಯವರಿಗೆ ನಾನು ಜೋಡಿಯಾಗಿ ಅಲ್ಲಿ ಆದೇಶ ಇತ್ತು, ಇಲ್ಲಿನ ಅಧ್ಯಕ್ಷರು ಬರಬೇಕೆಂದು ಅವರು ಆದೇಶ ಮಾಡಿದ್ದರಿಂದ ನಾನು ಅವರ ಒಟ್ಟಿಗೆ ಹೋಗಿ ನನಗೂ ಒಂದು ಒಳ್ಳೆ ಸುಸಂದರ್ಭ, ಇಂಥ ಒಳ್ಳೆ ಡಾಕ್ಟ್ರು, ಇಂಥ ಒಳ್ಳೆ ಆಪರೇಷನ್ ಮಾಡಿದವರು ಇವರ ಜೊತೆ ನಾನು ಹೋಗೋದು ಒಂದು ಒಳ್ಳೆಯ ಸಂದೇಶ ಅಂಥೇಳಿ
ಸದಾವಕಾಶವೆಂದು ಹೇಳಿ ನಾನು ಅವರ ಜೋಡಿ ಪ್ರಯಾಣ ಮಾಡಿ ಈ ಪ್ರಶಸ್ತಿಯನ್ನು ತಂದಿದ್ದೇವೆ. ನಾವು ಇವರಿಗಿನ್ನೂ ಸರಿ ನಮ್ಮ IIMA ವತಿಯಿಂದ ಸಾಕಷ್ಟು ಸಹಕಾರವನ್ನು ಕೊಡುವುದಾಗಲಿ, ಈಗ ನಾವು ಅವರು ಮಾತಾಡಿಕೊಂಡು ಒಂದು ಮಿಶ್ರಿಕೋಟಿ ಅಥವಾ ನೂಲ್ವಿ ಯಾವುದೋ ಒಂದು ಗ್ರಾಮವನ್ನು ತೆಗೆದುಕೊಂಡು ಅಲ್ಲಿ ಯಾರಿಗೂ ಕಣ್ಣಿನ ತೊಂದರೆಗಳು ಇಲ್ಲದೇ ರೀತಿಯಲ್ಲಿ ನೋಡಿಕೊಳ್ಳುವ ವಿಚಾರ ಎಲ್ಲವೂ ಉಚಿತವಾಗಿ. ಈಗ ಮಿಶ್ರಿಕೋಟೆ ಅಂತ ಹಳ್ಳಿಯಲ್ಲಿ ಯಾರಿಗೇ ಕಣ್ಣಿನ ತೊಂದರೆ, ಸ್ಕೂಲ್ ಹುಡುಗರಿರಲಿ, ದೊಡ್ಡವರಿರಲಿ, ವಯಸ್ಸಾದವರಿರಲಿ, ಈಗ ಏನಾಗಿದೆ ಎಲ್ಲರ ವಯಸ್ಸು ಜಾಸ್ತಿ ಆಗುವುದರಿಂದ ಕಣ್ಣಿನ ಸಮಸ್ಯೆಗಳು ಜಾಸ್ತಿ ಆಗುವುದರಿಂದ ಕ್ಯಾಟ್ರಾಕ್ಟ್ ಸುಮಾರಾಗಿ ಬಂದೇ ಬರುತ್ತೆ. ಲಕ್ಷಾಂತರ ಜನಕ್ಕಿನ್ನೂ ಕ್ಯಾಟ್ರಾಕ್ಟ್ ಅವಶ್ಯಕತೆ ಇದೆ. ಅನೇಕ ಕಾರಣಗಳಿಂದ ಅವರು ಆಸ್ಪತ್ರೆಗೆ ಬರೋಕ್ಕಾಗ್ತಾ ಇಲ್ಲ. ಅದಕ್ಕೆ ನಾವು ನಮ್ಮೆಲ್ಲರ ಸಹಕಾರವನ್ನು ಕೊಟ್ಟು ಅವರಿಗೆ ಯಶಸ್ವಿ ಮಾಡಬೇಕು ಅಂತ ವಿಚಾರ ಮಾಡಿದ್ದೇವೆ. ತಮ್ಮೆಲ್ಲರ ಸಹಕಾರವೂ ಬೇಕು. ತಾವು ಎಲ್ಲಿ ಹೋಗ್ತೀರಿ ಅಲ್ಲಿ ಇಂಥ ಉಚಿತವಾದ ವ್ಯವಸ್ಥೆ ಇದೆ ಅಂತ ತಾವು ಹೇಳೋದ್ರಿಂದ ನಮ್ಮ ಸಾರ್ವಜನಿಕರ ಉಪಯೋಗ ಆಗುತ್ತೆ ಅಂತ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.